ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಅಂದರೆ ನಮ್ಮ ಭಾರತ ತಂಡ ಸೂಪರ್ ಡೂಪರ್ ಇಂಡಿಯಾ 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 ಎಷ್ಟು ಖುಷಿ ಆಗ್ತಾ ಇದೆ. ಯಾಕಂದರೆ ನಮ್ಮ ಭಾರತ ತಂಡ ಒಂದು 119 ರನ್ ಮಾಡಿದ್ರೂ ಕೂಡ ಪಾಕಿಸ್ತಾನ 6 ರನ್ಗಳಿಂದ ಇಲ್ಲಿ ಯಾವ ರೀತಿಯಾಗಿ ಸೋತರು. ಹಾಗೆಯೇ ಕೊನೆಯಲ್ಲಿ ರೋಹಿತ್ ಶರ್ಮಾ ಏನು ಹೇಳ್ತಾರೆ, ಬುಮ್ರಾ ಅವರು ಯಾವ ರೀತಿಯಾಗಿ ಸ್ಪೆಲ್ ಆಯಿತು, ಯಾವಾಗ ಮ್ಯಾಚ್ ಟರ್ನಿಂಗ್ ಆಯಿತು, ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಆಗಿರಿ. ಹಾಗೆಯೇ ನೀವು ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ತರೋಕ್ಕಾಗುತ್ತೆ ಅಂತ ಹೇಳ್ಬೋದಾಗಿದೆ. ಸ್ನೇಹಿತರೆ, 2024 T20 ವರ್ಲ್ಡ್ ಕಪ್ನಲ್ಲಿ ಏನಾಗ್ತಾ ಇದೆ ಅಂತಂತೂ ಗೊತ್ತಿಲ್ಲ. IPLನಲ್ಲಿ ಬಿಗ್ ಸ್ಕೋರ್ ಕಲೆ ಹಾಕಿದ್ರು ಕೂಡ ಇಲ್ಲಿ ನೋಡ್ಬೋದು. T20 ವರ್ಲ್ಡ್ ಕಪ್ನಲ್ಲಿ ಅಮೆರಿಕನಲ್ಲಿ ಪಿಚ್ ಅದೇ ರೀತಿ ಇದೆ. ಹಾಗಾಗಿ 120 ರನ್ ಮಾಡೋಕ್ಕಾಗ್ತಾ ಇಲ್ಲ ಎದುರಾಳಿ ತಂಡಕ್ಕೆ ಅಂತ ಹೇಳ್ಬೋದಾಗಿದೆ. ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 19 ಓವರ್ನಲ್ಲಿ ಆಲ್ಔಟ್ ಆದರೂ ಕೂಡ 119 ರನ್ ಮಾಡ್ತಾರೆ. ಇದರಲ್ಲಿ ಕೂಡ ಪಂತ್ ಅವರು ಸಖತ್ ಬ್ಯಾಟಿಂಗ್, ಅವರು ಒಬ್ಬರೇನೆ ಅದು ಖರಾಬ್ ಸ್ಪಿಚ್ನಲ್ಲಿ ಈ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂದರೆ ಖುಷಿ ಆಗ್ತಾ ಇದೆ. 31 ಎಸೆತಗಳಲ್ಲಿ 42 ರನ್ ಮಾಡ್ತಾರೆ. ಇಲ್ಲಿ ನಮ್ಮ ಅಂದರೆ 6 ಬೌಂಡ್ರಿ ಮುಖಾಂತರ ಪಂತ್ ಅವರು. ಹಾಗಾಗಿ ಸಖತ್ ಬ್ಯಾಟಿಂಗು. ಇವ್ರ ಜೊತೆಗೆ ರೋಹಿತ್ ಶರ್ಮಾ 13, ವಿರಾಟ್ ಕೊಹ್ಲಿ 4 ರನ್ ಮಾಡ್ತಾರೆ. ಇಲ್ಲಿ ಸೂರ್ಯಕುಮಾರ್ ಯಾದವ್ 7 ರನ್ ಮಾಡ್ತಾರೆ. ಶಿವಮ್ ದುಬೆ 3 ರನ್ ಮಾಡ್ತಾರೆ. ಹಾರ್ದಿಕ್ ಪಾಂಡ್ಯ ಕೂಡ ಒಂದು ಸಖತ್ತಾಗಿ ಆಡೋಕ್ಕಾಗಿಲ್ಲ. ಮತ್ತು ರವೀಂದ್ರ ಜಡೇಜಾ 0, ಬುಮ್ರಾ 0. ಈ ರೀತಿಯಾಗಿ ಕೊನೆಯಲ್ಲಿ ಸಿರಾಜ್ 7 ರನ್ ಮಾಡ್ತಾರೆ. ಈ ರೀತಿಯಾಗಿ ನಮ್ಮ ಭಾರತ ತಂಡ 119 ರನ್ಗೆ ಹೋಗಿ ಮೂಡ್ತಾರೆ. ಬೌಲಿಂಗ್ ವಿಭಾಗದಲ್ಲಿ ಸಖತ್ತಾಗಿ ಆಯಿತು ನಮ್ಮ ಭಾರತ ಕಡೆಯಿಂದ. ಪಾಕಿಸ್ತಾನ ಕಡೆ ನೋಡ್ಬೋದು, ರಿಜ್ವಾನ್ 44 ಎಸೆತಗಳಲ್ಲಿ 33 ರನ್ ಮಾಡ್ತಾರೆ. ಇವರೇ ಒಂದು ಪಂದ್ಯ ಸೋಲಿಸಿದ್ದು ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಅತಿ ಕಡಿಮೆ 44 ಎಸೆತಗಳಲ್ಲಿ 33 ರನ್ ಮಾಡ್ತಾರೆ. T20ಯಲ್ಲಿ ಹೇಳೋಕ್ಕಾಗಲ್ಲ, ಆ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು. ಅವರಿಂದಲೇ ಸೋತಿದ್ದಾರೆ ಅಂತ ಹೇಳ್ಬೋದು ಪಾಕಿಸ್ತಾನ. ವಾಸಿಮ್ ಅವರು ಕೂಡ ಅದೇ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರು. ಫಕರ್ ಜಮಾನ್ 13. ಹಾಗೆಯೇ ಇಲ್ಲಿ ಬಾಬರ್ ಕೂಡ ಒಂದು ಸಖತ್ತಾಗಿ ಆಡೋಕ್ಕಾಗಿಲ್ಲ. ಅತಿ ಹೆಚ್ಚು ರನ್ ಮಾಡಿದ್ದು ಇಲ್ಲಿ ರಿಜ್ವಾನ್ ಅವರು ಅಂತ ಹೇಳ್ಬೋದಾಗಿದೆ. ಹಾಗಾಗಿ ನಮ್ಮ ಭಾರತ ತಂಡ 6 ರನ್ಗಳಿಂದ ಗೆದ್ದಿದ್ದಾರೆ. ಬೌಲಿಂಗ್ ವಿಭಾಗದಲ್ಲಿ ಬುಮ್ರಾ 14 ರನ್ಗೆ 3 ವಿಕೆಟ್ ತೆಗಿತಾರೆ. ಸ್ಪೆಲ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಇಲ್ಲಿ ನೋಡ್ಬೋದು, ಒಟ್ಟಾರೆಯಾಗಿ ಬುಮ್ರಾ ಮಾಡಿದ ಕಮಾಲ್ ಅಂದರೆ ನೋಡ್ಬೋದು, 16ನೇ ಓವರ್ನಲ್ಲಿ 3 ರನ್ ನೀಡ್ತಾರೆ, 1 ವಿಕೆಟ್ ಪಡಿತಾರೆ. ಕೊನೆಯಲ್ಲಿ 19 ಓವರ್ನಲ್ಲಿ ಮತ್ತೊಂದು ವಿಕೆಟ್ ಪಡಿತಾರೆ, ಅಲ್ಲಿಯೂ ಕೂಡ 3 ರನ್ ನೀಡ್ತಾರೆ. ಕೊನೆಯಲ್ಲಿ 2 ಓವರ್ನಲ್ಲಿ 21 ರನ್ ಬೇಕಾಗಿದ್ದ ಬುಮ್ರಾ ಅಂತೂ ತೆಗೆದ್ರು. ಅವರಿಂದನೇ ಇವತ್ತು ಪಂದ್ಯ ನಾವು ಗೆದ್ದೀವಿ ಗುರು, ಏನು ಹೇಳೋಕ್ಕಾಗಲ್ಲ. ಬುಮ್ರಾ ಎಷ್ಟು ಹೇಳಿದ್ರು ಕಡಿಮೆ ಬುಮ್ರಾ ಬಗ್ಗೆ. ಆ ರೀತಿಯಾಗಿ ಬೌಲಿಂಗ್ ಮಾಡಿದ್ದಾರೆ. ಸಿರಾಜ್ ಕೂಡ ಒಂದು 19 ರನ್ ಕೊಟ್ಟರು. ಅಂದರೆ ಅವರು 4 ಓವರಲ್ಲಿ 19 ರನ್ ಕೊಟ್ಟರು. ಅವರು ಕೂಡ ರನ್ ಕನ್ಸ್ಯೂಸ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ತೆಗಿತಾರೆ. ಮತ್ತು ಹರ್ಷದೀಪ್ ಸಿಂಗ್ ಕೂಡ ಒಂದು 31 ರನ್ ನೀಡ್ತಾರೆ, 1 ವಿಕೆಟ್ ಪಡಿತಾರೆ. ಅಕ್ಷರ್ ಪಟೇಲ್ ಕೂಡ 1 ವಿಕೆಟ್ ತೆಗಿತಾರೆ. ಹಾಗಾಗಿ ನಮ್ಮ ಭಾರತ ತಂಡ ಗೆದ್ದು ಬಿಗಿದೆ. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಪ್ರಥಮ ಸ್ಥಾನದಲ್ಲಿ ಭಾರತ. USA ಕೂಡ 2 ಪಂದ್ಯ ಗೆದ್ದರೂ ಕೂಡ ರನ್ ರೇಟ್ ಮುಖಾಂತರ 2ನೇ ಸ್ಥಾನದಲ್ಲಿದ್ದಾರೆ. ಇವಾಗ ಪಾಕಿಸ್ತಾನ ಅಂತೂ ಕೊನೆ ಸ್ಥಾನಕ್ಕೆ ಹೋಯ್ತು ಮನೆಗೆ ಪಾಕಿಸ್ತಾನ ಅಂತ ಹೇಳ್ಬೋದಾಗಿದೆ. ಇನ್ನೂ 2 ಪಂದ್ಯ ಗೆದ್ದರೂ ಕೂಡ ಅವ್ರು ಬರಲ್ಲ. USA ಇನ್ನೂ ಒಂದು ಪಂದ್ಯ ಗೆದ್ದರೆ ಅವರೇ ಪಕ್ಕ ಖಾಯಂ ಆಗ್ತಾರೆ ಅಂತ ಹೇಳ್ಬೋದಾಗಿದೆ. ಇವಾಗ ಎ ಗ್ರೂಪ್ನಲ್ಲಿ ಭಾರತ ಮತ್ತು USA ಸೂಪರ್ 8ಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ. ಏನಂತೀರಿ ಅಂದರೆ USA ಮತ್ತು ಬರುತ್ತಾ, ಮತ್ತೆ ಯಾವ ತಂಡ ಬರುತ್ತೆ ಸೂಪರ್ 8ಗೆ ಅಂತ ಕಮೆಂಟ್ ಮಾಡಿರಿ. ಯಾಕಂದರೆ ಕೆನಡಾ ಕೂಡ ಇದೆ. ಹಾಗಾಗಿ ನಮ್ಮ ಭಾರತ ತಂಡ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದು ನಮಗಂತೂ ಖುಷಿ ಆಯಿತು. ರೋಹಿತ್ ಶರ್ಮಾ ಏನು ಹೇಳ್ತಾರೆ ಅಂದರೆ, ಇವತ್ತು ನಮ್ಮ ಭಾರತದ ಸೂಪರ್ ಆದಂಥ ಬುಮ್ರಾ ಅವರು ಇವತ್ತು ಸಖತ್ತಾಗಿ ಆಟ ಆಡಿದ್ರು. ಆದರೆ ಮತ್ತು ನಮ್ಮ ಪಂತ್ ಅವರು ಕೂಡ ಹೇಳಬೇಕು, ಅವರು ಕೂಡ ಒಂದು ಸಖತ್ತಾಗಿ ಆಡಿದ್ರು. ಇವರಿಂದನೇ ನಾವು ಇವತ್ತು ಪಂದ್ಯ ಗೆದ್ದೀವಿ. ತುಂಬ ಕಷ್ಟಪಟ್ಟರು ಎಲ್ಲರೂ ಬಾಲರ್ಗಳು. ನನಗಂತೂ ಖುಷಿ ಆಯಿತು ಇವತ್ತು ಬಾಲಿಂಗ್ ನೋಡಿ. ಯಾಕಂದರೆ ಈ ರೀತಿಯಾಗಿ ಭಾರತ ಕೂಡ ಬಾಲಿಂಗ್ ಮಾಡ್ತಾರೆ ಅಂತ ನಂಬಿರಲಿಲ್ಲ, ಆದರೂ ಕೂಡ ನಂಬಿದ್ದೀವಿ. ಇವತ್ತು ಪ್ರೂವ್ ಮಾಡಿದ್ರು ನಾವು ಈ ರೀತಿಯಾಗಿ ಬಾಲಿಂಗ್ ಮಾಡ್ತೀವಿ ಅಂತ. ಒಂದು ಅದ್ಭುತವಾದಂಥ ಪ್ರದರ್ಶನ ಇವತ್ತು ನಾವು ಗೆದ್ದಿರೋದು ಖುಷಿ ಆಯಿತು. ಇವರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ರೋಹಿತ್ ಶರ್ಮಾ ಅವರು. ಮುಂದಿನ ಪಂದ್ಯ ನಾವು ಆರಾಮಾಗಿ ಗೆಲ್ತೀವಿ, ಸೂಪರ್ ಎಂಟ್ರಿ ಕೊಡ್ತೀವಿ. ಸೂಪರ್ ಎಂಟ್ರಿನಿಂದ ನಾವು ಆಡಿ ಮತ್ತೆ ಫೈನಲ್ವರೆಗೂ ಹೋಗ್ತೀವಿ ಅನ್ನುವ ರೀತಿಯಾಗಿ ಮಾತನಾಡಿದ್ದಾರೆ ಇಲ್ಲಿ ರೋಹಿತ್ ಅವರೇ. ಏನಂತೀರಿ ಅಂದರೆ, ನಮ್ಮ ಬುಮ್ರಾ ಮತ್ತು ವಿರಾಟ್ ಕೊಹ್ಲಿ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ. ಸಿಗೋಣ್ರಿ.